ಬಾಂಗ್ಲಾ ಬೇಟೆ 2.0 ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ರೆ, ಬಾಂಗ್ಲಾದೇಶದಲ್ಲಿ ಕೃಷ್ಣ ಮಂದಿರಗಳನ್ನ ಅಲ್ಲಿರುವಂತಹ ಮೂಲಭೂತವಾದಿಗಳು ಧ್ವಂಸ ಮಾಡ್ತಾ ಇದ್ರೆ, ಬಾಂಗ್ಲಾದಲ್ಲಿ ಅಲ್ಲಿರುವಂತಹ ಹಿಂದೂಗಳನ್ನ ಜೀವಂತವಾಗಿ ದಹನ ಮಾಡ್ತಾ ಇದ್ರೆ, ಇಲ್ಲಿ ಬಾಂಗ್ಲಾದೇಶದಿಂದ ಬಂದಂತ ನುಸುಳುಕೋರರು ಅಕ್ರಮವಾಗಿ ನೆಲೆಸಿರೋದು ಬೆಂಗಳೂರೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಎಲ್ಲೆಲ್ಲಿದ್ದಾರೆ ಗೊತ್ತಾ ಈ ಬಾಂಗ್ಲಾದೇಶಿಗರು? ರಿಪಬ್ಲಿಕ್ ಕನ್ನಡ ಈ ಬಾಂಗ್ಲಾದೇಶಿಗರನ್ನ ಹುಡುಕಿ ಅವರಿರುವ ಜಾಗಗಳಿಗೆ ಹೋಗಿ ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವರನ್ನ ಇಲ್ಲಿ ಕರೆಸಿದವರು ಯಾರು, ಎಷ್ಟು ಹಣ ಕೊಟ್ಟು ಬಂದ್ರು, ದಲ್ಲಾಳಿಗಳ ಮೂಲಕ ಬಂದ್ರ, ಎಲ್ಲವನ್ನೂ ಕೂಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ ಮುಂದೆ ತೆರೆದಿಡ್ತಾ ಇದೆ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ಈಗ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಎಲ್ಲೆಲ್ಲಿ ಬಾಂಗ್ಲಾದೇಶದಿಂದ ಬಂದಿರುವಂತ ನುಸುಳುಕೋರರಿದ್ದರೋ ಆ ಸ್ಥಳಗಳಿಗೆ ಹೋಗಿ ಅದನ್ನ ಭೇದಿಸಿ ಅವರ ಜೀವನವನ್ನ ಎಷ್ಟು ವರ್ಷಗಳಿಂದಿದ್ದಾರೆ ಅವರು ಮಾಡ್ತಾ ಇದ್ದಂತ ದಂಧೆ, ಅಕ್ರಮವಾಗಿ ನೆಲೆಸಿರುವಂತ ಜಾಗ, ಇದೆಲ್ಲವನ್ನೂ ಕೂಡ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಜನ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಇದು ಬಯಲಾಗಿದೆ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಬಾಂಗ್ಲಾದೇಶ ಅಕ್ರಮ ವಾಸಿಗಳನ್ನ ರಣ ಬೇಟೆ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 2.0. ಬಾಂಗ್ಲಾದಿಂದ ಬಂದಂತವರು ಅಕ್ರಮವಾಗಿ ನೆಲೆಸಿದ್ದಾರೆ, ದೇಶದಾದ್ಯಂತ ನೆಲೆಸಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಂಬರ್ಸ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಒಂದೇ ಏರಿಯಾದಲ್ಲಿದ್ದಾರಂತೆ 2,000 ಜನ. ಅಕ್ರಮ ದಾಖಲೆ ಅವ್ರ ಹತ್ರ ಇದೆ. ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. ಕೂಲಿ ಕೊಟ್ರೆ ಸಾವಿರ ನುಸುಳುಕೋರರು ಬರ್ತಾರೆ. ಈವಾಗಲೇ ಜಾಗೃತರಾಗದೆ ಹೋದ್ರೆ ಅನಾಹುತ ತಪ್ಪಿದಲ್ಲ. ನುಸುಳುಕೋರರ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ. ಅನೇಕ ಕಡೆಗಳಲ್ಲಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅದರಲ್ಲೂ ಕೂಡ ಸುಮಾರು 2,000 ಜನ, ಒಂದಲ್ಲ ಎರಡಲ್ಲ 2,000 ಜನ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅಕ್ರಮವಾಗಿ ಬಂದಿರೋದು, ನುಸುಳಿ ಬಂದಿರೋದು. ಆ ನಂತರದಲ್ಲಿ ಯಾವುದೇ ವೀಸಾ ಇಲ್ಲ, ಇಲ್ಲಿರೋದಕ್ಕೆ ಯಾವುದೇ ಅರ್ಹತೆ ಇಲ್ಲ. ಆದ್ರೂ ಕೂಡ ಇಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಅಷ್ಟೇ ಅಲ್ಲ, ಇಲ್ಲಿ ಅಕ್ರಮ ದಾಖಲೆಗಳನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಅವ್ರ ಬಳಿ ಎಲ್ಲ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಕೂಡ ಇರುತ್ತೆ. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಯಾವುದೇ ಮಿಡಲ್ ಮ್ಯಾನ್ ಇಲ್ಲದೆ, ಯಾವುದೇ ದಲ್ಲಾಳಿಗಳಿಲ್ಲದೆ, ಯಾವುದೇ ಏಜೆಂಟ್ಗಳಿಲ್ಲದೆ ಅವ್ರು ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಇಷ್ಟೊಂದೆಲ್ಲ ದಾಖಲೆಗಳನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬಾಂಗ್ಲಾದೇಶದಿಂದ ಭಾರತದ ಗಡಿಯೊಳಗೆ ನುಸುಳಿಕೊಂಡು ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇದ್ದು ಅಲ್ಲೇ ತಮ್ಮವರನ್ನೆಲ್ಲರನ್ನೂ ಕೂಡ ಕರೆಸಿ ಅಕ್ರಮ ದಂಧೆಗಳನ್ನ ಮಾಡ್ತಾ ಈ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ. ಬೆಂಗಳೂರು ಹಬ್ಬ ಆಯ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಬಾಂಗ್ಲಾದೇಶಿಗರಿಗೆ ಬೆಂಗಳೂರು ಹಬ್ಬ ಆಯ್ತಾ? ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮೂಲಕ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ ಅನ್ನೋದನ್ನ ಈಗ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಇವರು ಜೀವನ ಮಾಡ್ತಾರೆ. ಕಸ ಆಯೋದು ಇವರ ಕೆಲಸ, ಕೂಲಿ ಮಾಡೋದೇ ಇವರ ಕೆಲಸ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಹಂಗಾದ್ರೆ ಬೆಂಗಳೂರಿನಲ್ಲಿ ಇವರು ಬಂದು ನೆಲೆಸಿ ಇವರು ಏನ್ ಮಾಡ್ತಿದ್ದಾರೆ? ದೇಶದ ಆಂತರಿಕ ಭದ್ರತೆಗೆ ಇವರು ಎಷ್ಟು ಮಾರಕವಾಗಿದ್ದಾರೆ, ಇವರು ಏನೇನು ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈಗ ನಾವು ತೋರಿಸ್ತಾ ಇರುವಂತ ಈ ದೃಶ್ಯ ಮಾದನಾಯಕನಹಳ್ಳಿಯಲ್ಲಿ ಈ ಬಾಂಗ್ಲಾದೇಶಿಗರು ಬಂದು ನೆಲೆಸಿರೋದು. ಟಾರ್ಪಾಲಿನ್ ಟೆಂಟ್ಗಳನ್ನ ಹಾಕೊಂಡು ಇವರಿದ್ದಾರೆ. ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ. ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ. ಈ ಬಾಂಗ್ಲಾದೇಶಿಗರ ಬದುಕೇನು ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ. ಈ ಬಾಂಗ್ಲಾದೇಶಿಗರು ಮಾದನಾಯಕನಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಯಾರೂ ಇಲ್ಲದಂತ ಜಾಗದಲ್ಲಿ ಇವರು ಇರ್ತಾರೆ. ಇವರ ಇಡೀ ಪರಿವಾರವನ್ನೇ ಕರ್ಕೊಂಡು ಬರ್ತಾರೆ.
ಕರ್ಕೊಂಡು ಬಂದವರು ಇಲ್ಲಿ ಅಕ್ರಮವಾಗಿ ನೆಲೆಸ್ತಾರೆ, ಕೂಲಿ ಕೆಲಸ ಮಾಡ್ತಾರಂತೆ, ಚಿಂದಿ ಆಯ್ತಾರಂತೆ ಇವರು. ಸದ್ಯ ಇವರ ಮಾಹಿತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ಕಲೆ ಹಾಕಿ ಇವರ ಬೆನ್ನು ಹಿಂದೆ ಬಿದ್ದಾಗ ಮಾದನಾಯಕನಹಳ್ಳಿಯಲ್ಲಿ ಇವರು ಇರೋದು ಈಗ ಪತ್ತೆಯಾಗಿದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅವರ ಟೆಂಟ್ಗಳ ಒಳಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ. ಅದರ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಜಾಗಗಳಲ್ಲಿ ಇದ್ದು ಅಲ್ಲೇ ತಮ್ಮವರನ್ನೆಲ್ಲರನ್ನೂ ಕೂಡ ಕರೆಸಿ ಅಕ್ರಮ ದಂಧೆಗಳನ್ನ ಮಾಡ್ತಾ ಈ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ. ಬೆಂಗಳೂರು ಹಬ್ಬ ಆಯ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಬಾಂಗ್ಲಾದೇಶಿಗರಿಗೆ ಬೆಂಗಳೂರು ಹಬ್ಬ ಆಯ್ತಾ? ರಿಪಬ್ಲಿಕ್ ಕನ್ನಡ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮೂಲಕ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ ಅನ್ನೋದನ್ನ ಈಗ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಇವರು ಜೀವನ ಮಾಡ್ತಾರೆ. ಕಸ ಆಯೋದು ಇವರ ಕೆಲಸ, ಕೂಲಿ ಮಾಡೋದೇ ಇವರ ಕೆಲಸ. ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಹಂಗಾದ್ರೆ ಬೆಂಗಳೂರಿನಲ್ಲಿ ಇವರು ಬಂದು ನೆಲೆಸಿ ಇವರು ಏನ್ ಮಾಡ್ತಿದ್ದಾರೆ? ದೇಶದ ಆಂತರಿಕ ಭದ್ರತೆಗೆ ಇವರು ಎಷ್ಟು ಮಾರಕವಾಗಿದ್ದಾರೆ, ಇವರು ಏನೇನು ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈಗ ನಾವು ತೋರಿಸ್ತಾ ಇರುವಂತ ಈ ದೃಶ್ಯ ಮಾದನಾಯಕನಹಳ್ಳಿಯಲ್ಲಿ ಈ ಬಾಂಗ್ಲಾದೇಶಿಗರು ಬಂದು ನೆಲೆಸಿರೋದು. ಟಾರ್ಪಾಲಿನ್ ಟೆಂಟ್ಗಳನ್ನ ಹಾಕೊಂಡು ಇವರಿದ್ದಾರೆ. ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ, ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ, ಈ ಬಾಂಗ್ಲಾದೇಶಿಗರ ಬದುಕೇನು ಅನ್ನೋದ್ರ ಬಗ್ಗೆ ಲೆಕ್ಕ ಇಲ್ಲ. ಈ ಬಾಂಗ್ಲಾದೇಶಿಗರು ಮಾದನಾಯಕನಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಯಾರೂ ಇಲ್ಲದಂತ ಜಾಗದಲ್ಲಿ ಇವರು ಇರ್ತಾರೆ. ಇವರ ಇಡೀ ಪರಿವಾರವನ್ನೇ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದವರು ಇಲ್ಲಿ ಅಕ್ರಮವಾಗಿ ನೆಲೆಸ್ತಾರೆ, ಕೂಲಿ ಕೆಲಸ ಮಾಡ್ತಾರಂತೆ, ಚಿಂದಿ ಆಯ್ತಾರಂತೆ ಇವರು. ಸದ್ಯ ಇವರ ಮಾಹಿತಿಯನ್ನ ಈಗ ರಿಪಬ್ಲಿಕ್ ಕನ್ನಡ ಕಲೆ ಹಾಕಿ ಇವರ ಬೆನ್ನು ಹಿಂದೆ ಬಿದ್ದಾಗ ಮಾದನಾಯಕನಹಳ್ಳಿಯಲ್ಲಿ ಇವರು ಇರೋದು ಈಗ ಪತ್ತೆಯಾಗಿದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅವರ ಟೆಂಟ್ಗಳ ಒಳಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ. ಅದರ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ.